ಸಾಹಸ ವಿಷ್ಣುವರ್ಧನ್ ಅವರು ಹಾಗೆ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ಇಡೀ ಚಿತ್ರೋದ್ಯಮ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ವಿಶೇಷ ಮಾತುಕತೆ ಇಲ್ಲಿ ನೋಡ್ತಾ ಇರ್ಬೋದು. ಇತ್ತೀಚೆಗೆ ಅಷ್ಟೇ ಜಯಮಾಲಾ ಮೇಡಮ್, ಹಾಗೆ ಮಾಳವಿಕಾ ಮೇಡಮ್, ಹಾಗೆ ಶ್ರುತಿ ಮೇಡಮ್ ಎಲ್ಲರೂ ಕೂಡ ಅಂದರೆ CM ಹಾಗೆ DCM ಅವರಿಗೆ ಮನವಿ ಮಾಡಿದರು, ಸರ್ಕಾರಕ್ಕೆ ಮನವಿ ಮಾಡಿದರು. ಸಾಕಷ್ಟು ವರ್ಷಗಳಿಂದ ವಿಷ್ಣುದಾದ ಅವರ ನೆನಪಿನಲ್ಲಿ ಸಾಕಷ್ಟು ವಿಶೇಷತೆಗಳಿರ್ತಕ್ಕಂಥದ್ದು. ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಮೇಡಮ್, ಒಂದು ಸಂಭ್ರಮಕ್ಕೆ ಕಾರಣ ಆಗಿರ್ತಕ್ಕಂಥಗಳಿಗೆ 3 ಜನ ಕೂಡ ಹೋಗಿದ್ರಿ, ಇತ್ತೀಚೆಗೆ ಭೇಟಿ ಮಾಡಿದ್ರಿ, ಇವತ್ತು ಕೂಡ ಭೇಟಿ ಮಾಡಿದ್ರಿ. ಫಸ್ಟ್ ಹೇಗೆ ಅನ್ನಿಸ್ತಾ ಇದೆ ಕರ್ನಾಟಕ ರತ್ನ ಸಿಕ್ಕಿರ್ತಕ್ಕಂಥದ್ದು? ತುಂಬ ಸಂತೋಷ ಆಗಿದೆ. ನಾವು 3 ಜನರಿಗೂ ಕೂಡ ನಿಜವಾಗ್ಲೂ ಹೃದಯ ತುಂಬಿ ಬಂದಿದೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿರೋದು, ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಸ್ಪಂದಿಸಿರೋದು ಮತ್ತು ಕ್ಯಾಬಿನೆಟ್ಟು ಇದನ್ನು ಒಪ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ನೋಡಿದಾಗ ಅತೀವವಾಗಿ ಸಂತೋಷ ಆಗಿದೆ ರೀ. ಸರ್ಕಾರಕ್ಕೆ ನಾವು ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಋಣಿಗಳು. ಯಾಕೆಂದರೆ ನಾವೆಲ್ಲರೂ ಸಿನಿಮಾ ರಂಗದಿಂದ ಬಂದವರು. ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಕಳೆದ 50 ವರ್ಷಗಳಲ್ಲಿ ನಾವು ಕಷ್ಟ ಸುಖಗಳನ್ನು ಹಂಚ್ಕೊಂಡಿದ್ದೀವಿ. ಅವ್ರ ಜೊತೆ ಸಿನಿಮಾಗಳಲ್ಲಿ ನಟಿಸಿದ್ದೀವಿ. ಹಾಗೆ ಸರೋಜಾದೇವಿಯವ್ರ ಜೊತೆ ನಮಗೆ ಬಹಳ ಆಪ್ತತೆ ಇದೆ. ಅಂಥ ಪ್ರೀತಿ ವಿಶ್ವಾಸಗಳನ್ನು ನಮಗೆ ಅದು ಸಿಗೋದಿಲ್ಲ. ನಮಗೂ ಕೂಡ ಒಂದು ಸಾಮಾಜಿಕ ಬದ್ಧತೆ, ನಮಗೆ ಅವರ ಅಭಿಮಾನಿಗಳು ಇದ್ರ ಬಗ್ಗೆ ಅವರಿಗೆ ಸಿಗಬೇಕು ಅಂತ ಅವ್ರು ಕೇಳ್ಕೊಳ್ಳುವಾಗ ನಾವು ಹೋಗಿ 2 ಕೈಯನ್ನು ಮುಗಿದು ಮನವಿಯನ್ನು ಮಾಡಿಕೊಂಡಾಗ ಅವರಿಬ್ಬರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸ್ಪಂದಿಸಿ ಒಂದು ಆಶ್ವಾಸನೆಯನ್ನು ಕೊಟ್ಟು ಕೂಡಲೇ ಕ್ಯಾಬಿನೆಟಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ. ಅವರ ಅಭಿಮಾನಿಗಳಿಗೆ ಎಷ್ಟು ಸಂತೋಷ ಆಗಿರುತ್ತೆ. ನಮ್ಮ ಚಿತ್ರೋದ್ಯಮಕ್ಕಂತೂ ಅತೀವಾದ ಸಂತೋಷ ಆಗಿದೆ. ಕೃತಜ್ಞತೆ, ಋಣಿಗಳು, ನಿಜವಾಗ್ಲೂ ಸಂತೋಷ ಆಗಿದೆ. ಮಾಳವಿಕಾ ಮೇಡಮ್, ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದ್ರಿ. ಸೊ ಅಂದರೆ ಸಾಹಸ ವಿಷ್ಣುವರ್ಧನ್ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅನ್ನೋಂಥದ್ದು, ಒಂದು ಫಾದರ್ ಫಿಗರ್ ಅನ್ನೋಂಥದ್ದೆಲ್ಲ ಮಾತಾಡಿದ್ರಿ. ಆದರೆ ಅವರೆಲ್ಲ ಒಂದು ಕಡೆ ಸಾಕಷ್ಟು ಸಂದರ್ಭದಲ್ಲಿ ದುರಂತ ನಾಯಕ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದು, ಈಗ ಒಂದಿಷ್ಟು ಸಂಭ್ರಮದ ಗಳಿಗೆಗೆ ಸಾಕ್ಷಿ ಆಗ್ತಾ ಇದೆ. ನಿಮ್ಗೆ ಹೇಗೆ ಆ ನೆನಪುಗಳೆಲ್ಲ ಕಾಡುತ್ತೆ ಅಂತ? ಈಗಾಗಲೇ ಅಮ್ಮ ಹೇಳಿದ್ರು, ಹೃದಯ ತುಂಬಿ ಬಂದಿದೆ. ನೆನ್ನೆ ಒಂದು ಸ್ವಲ್ಪ ಅಳುನೇ ಬಂದ್ಬಿಡ್ತು. ಅಂದರೆ ಕೆಲವರು ನಮ್ಮ ಬದುಕನ್ನು ಹೇಗೆ ಪರಿಣಮಿಸಿರ್ತಾರೆ, ಅವರು ಹೇಗೆ ನಮ್ಮ ಬದುಕಿಗೆ ಅವಿಭಾಜ್ಯ ಆಗಿರ್ತಾರೆ ಅನ್ನೋದು ಅವ್ರನ್ನ ಕಳ್ಕೊಂಡ ಮೇಲೆ ನಮಗದು ಭಾಸ ಆಗೋದು. ಅವ್ರು ಇದ್ದಾಗ ಇರ್ತಾರಲ್ಲ, ಯಾವಾಗಲೂ ಇದ್ದು ಬಿಡ್ತಾರೆ ಅಂತ ಅನಿಸೋದು. ಅವ್ರು ಹೋದ್ಮೇಲೆ ಅವರು ಅಗಲಿಕೆ ತುಂಬ ವರ್ಷಗಳು ಕಾಡಿದೆ, ಈಗಲೂ ಕಾಡುತ್ತೆ. ಯಾವಾಗೆಲ್ಲ ದುಃಖ ಆಗುತ್ತೋ ಸಂತೋಷ ಆಗುತ್ತೋ ಅವ್ರು ನೆನಪಿಗೆ ಬರ್ತಾರೆ. ಅವ್ರು ಇದ್ದಿದ್ದರೆ ಇದನ್ನು ಬೇರೆ ಥರ ನಾವು ಹ್ಯಾಂಡಲ್ ಮಾಡ್ತಾಯಿದ್ವಿ ಅಂತ. ಎಸ್ಪೆಷಲಿ ಕಷ್ಟಗಳು ಬಂದಾಗ ಹೇಳ್ಕೊಳಕ್ಕೆ ಒಂದು ಜಾಗ ಅಂತ ಇರ್ತಾಯಿತ್ತು. ಸರೋಜಮ್ಮ ಹೇಗೆ ಅಂದರೆ ಒಂಥರ ಒಂದು ಆಲದ ಮರದ ಇದ್ದ ಹಾಗೆ. ಎಲ್ಲ ಕಲಾವಿದರನ್ನು ಅವರೇ ಕರೆದು ಮಾತಾಡಿಸೋರು, ಅವರೇ ಪ್ರೀತಿ ತೋರಿಸೋರು. ಪ್ರಾಯಶಃ ಜಯಮ್ಮಂಗೂ ಶ್ರುತಿಗೂ ಹೆಚ್ಚಿನ ಒಡನಾಟ ಇತ್ತು ಅವ್ರ ಜೊತೆಗೆ. ಆದರೆ ಅನೇಕ ಸರ್ತಿ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಅವರೇ ಫೋನ್ ಮಾಡಿ ಮಾತಾಡ್ಸೋರು, ಅವರೇ ಮನೆಗೆ ಬಾ ಅಂತ ಕರೆಯೋರು. ಈ ರೀತಿ ಇಬ್ಬರು ದಿಗ್ಗಜರು, ಇವರಿಗೆ ಸಲ್ಲಬೇಕಾಗಿದ್ದಂತಹ ಗೌರವ. ನಾವು ನಮ್ಮ ಕಳಕಳಿಯ ಮನವಿಯನ್ನಷ್ಟೇ ಮಾಡ್ಕೊಂಡ್ವಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ನಮಗೆ ಒಂದೇ ಒಂದು ಕನ್ಸರ್ನ್ ಇದ್ದಿದ್ದು, ಮುಂದಿನ ವಾರ ಅವ್ರ ಹುಟ್ಟಿದಬ್ಬ ಬರುತ್ತಲ್ಲ 18 ಸೆಪ್ಟೆಂಬರು. ಇದರಲ್ಲಿ ವಿಶೇಷ ಏನು ಅಂದರೆ ಶ್ರುತಿಗೂ ಅವತ್ತು ಹುಟ್ಟಿದಬ್ಬ. ಹಾಗಾಗಿ ಆ ದಿನ ಇದು ಅಷ್ಟರೊಳಗೆ ಘೋಷಣೆ ಆಗಲಿ ಅಂತ ನಮಗೆ ಬಹಳ ನಮಗೆ ಆತಂಕನೇ ಇತ್ತು. ಯಾಕೆಂದರೆ ಒಂದೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ದು ನಮಗೆ. ಗುರುವಾರ ಸಂಪುಟ ಸಭೆ ಸೇರುತ್ತಲ್ವ, ಅಯ್ಯೋ ಒಂದೇ ಗುರುವಾರ ಇದೆಯಲ್ಲಪ್ಪ, ಮುಂದಿನ ಗುರುವಾರಕ್ಕೆ ಹುಟ್ಟಿದಬ್ಬ ಬಂದ್ಬಿಡುತ್ತೆ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳನ್ನು ನಾವು ಕೇಳ್ಕೊಂಡಿದ್ದೇನು ಅಂದರೆ, ನೀವು ಈ ಸಮಾರಂಭ ಯಾವತ್ತು ಬೇಕಾದರೂ ಇಟ್ಕೊಳ್ಳಿ, ಆದರೆ ದಯವಿಟ್ಟು ಘೋಷಣೆ ಮಾತ್ರ ಮಾಡಿಬಿಡಿ ಅಂತ. ಅದು ನಿನ್ನೆ ಸಂಪುಟ ಸಭೆಯಲ್ಲಿ ನಮ್ಮ ಮನವಿಯನ್ನು ಅವರು ಇಟ್ಟು ಅದನ್ನು ಪರಿಗಣಿಸಿದ್ದು ನಾನು ಅವರು ಚಿತ್ರೋದ್ಯಮಕ್ಕೆ ಅವರು ಕೊಟ್ಟ ಗೌರವ ಅಂತ ಅಂದ್ಕೋತೀನಿ. ಹಾಗಾಗಿ ಚಿತ್ರೋದ್ಯಮದ ಪರವಾಗಿ ಮತ್ತು ಎಲ್ಲರೂ ಯಾರ್ಯಾರೆಲ್ಲ ಕೋಟ್ಯಾಂತರ ಜನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಪ್ರೀತಿಸೋರಿದ್ದಾರೆ, ಅದೇ ರೀತಿಯಾಗಿ ಸರೋಜಾದೇವಿಯವರ ಅಭಿಮಾನಿಗಳಿದ್ದಾರೆ, ಅವರೆಲ್ಲರ ಪರವಾಗಿ ಧನ್ಯವಾದ.